ಉತ್ತರ ಕನ್ನಡ ಜಿಲ್ಲೆಯ ಹೆಸರಾಂತ ಲೇಖಕ ಅಂಕಣಕಾರ ನಿರಂಜನ ವಾನಳ್ಳಿ ತಮ್ಮ ಸಹೋದರನ ಜೊತೆಗೂಡಿ ಬರೆದ ಬರಿಗಾಲ ವೈದ್ಯ ಮತ್ತು ಲಕ್ಕು ಪುಸ್ತಕ ವಾನಳ್ಳಿಯಲ್ಲಿ ಬಿಡುಗಡೆ ಮಾಡಲಾಯಿತು. ನಿರಂಜನ್ ವಾನಳ್ಳಿ ಅವರು ತಮ್ಮ ಸೋದರನ ಒಡಗೂಡಿ ತಮ್ಮ ತಂದೆ ಡಾಕ್ಟರ್ ಶಿವರಾಮ್ ಹೆಗ್ಡೆ ಹಾಗೂ ತಾಯಿ ಲಕ್ಷ್ಮಿ ಅವರ 50 ವರ್ಷದ ಸಾಮರಸ್ಯದ ವೃತ್ತಿ ಜೀವನದ ದಾಂಪತ್ಯ ಜೀವನದ ನೆನಪುಗಳನ್ನು ಅಚ್ಚುಕಟ್ಟಾಗಿ ಸಂಯೋಜಿಸಿ ಅರ್ಥಪೂರ್ಣವಾಗಿ ಪ್ರಕಟಿಸಿದ ಬರಿಗಾಲ ವೈದ್ಯ ಮತ್ತು ಲಕ್ಕು ಹೆಸರಿನ ಪುಸ್ತಕವನ್ನು ತಮ್ಮ ಮನೆ ಆವರಣದಲ್ಲಿ ಕನ್ನಡ ನಾಡಿನ ಹೆಸರಾಂತ ಜಲತಜ್ಞ ಪರಿಸರ ಪ್ರೇಮದ ಲೇಖಕ ಶಿವಾನಂದ್ ಕಳವೆ ಅವರಿಂದ ಬಿಡುಗಡೆ ಮಾಡಿಸಿದರು. ಆ ಸಂದರ್ಭದಲ್ಲಿ ಪುಸ್ತಕದ ಕುರಿತು ಮಾಹಿತಿ, ಸಂಭ್ರಮ, ಧನ್ಯತೆಯನ್ನು ಅವರು ಹಂಚಿಕೊಂಡರು. ನಿಮ್ಮ ಅಪ್ಪ ಎಷ್ಟು ಸೇವೆ ಮಾಡಿದ್ದಾರೆ ಇಲ್ಲಿ, ಇವತ್ತಿನ ಡಾಕ್ಟರ್ಗಳಿಗೆ ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವತ್ತು 20-30 ಕಿಲೋಮೀಟರ್ ನಡ್ಕೊಂಡೋಗಿ ರೋಗಿಗಳ ಸೇವೆಯನ್ನು ಮಾಡ್ತಾ ಇದ್ರು. ಅದೊಂದು ದಾಖಲಾಗಬೇಕು. ಕಾಲಕ್ರಮದಲ್ಲಿ ಯಾರಿಗೂ ಅದು ಗೊತ್ತಿರೋದಿಲ್ಲ. ಈಗ ಅಪ್ಪನ ವಯಸ್ಸಿನವರೆಲ್ಲ ಹೋಗ್ಬಿಟ್ಟಿದ್ದಾರೆ ಹೆಚ್ಚು ಕಮ್ಮಿ. ಹೊಸ ತಲೆಮಾರಿನವರಿಗೆ ವಾನಳ್ಳಿಯಲ್ಲಿ ಈ ಡಾಕ್ಟ್ರು ಏನು ಕೆಲಸ ಮಾಡಿದ್ರು ಅನ್ನೋದೇ ಗೊತ್ತಿಲ್ಲ. ಅದಕ್ಕಾಗಿ ಇದೊಂದು ಚಾರಿತ್ರಿಕ ದಾಖಲೆ ಆಗಬೇಕು ಅನ್ನುವ ಕಾರಣಕ್ಕೆ ಬರಿಗಾಲ ವೈದ್ಯ ಮತ್ತವನ ಲಕ್ಕು ಅನ್ನುವಂಥ ಒಂದು ಪುಸ್ತಕವನ್ನು ನಾನು ಮತ್ತು ನನ್ನ ತಮ್ಮ ನರೇಂದ್ರ ಇಬ್ಬರು ಸೇರಿ ಈ ಪುಸ್ತಕವನ್ನು ಬರೆದು ಈ ಸಂದರ್ಭದಲ್ಲಿ ಇದನ್ನ ಅವರಿಗೆ ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಪುಸ್ತಕ ಬಿಡುಗಡೆ ಮಾಡಿದ ಶಿವಾನಂದ್ ಕಳವೆ ಅವರು ಮಾತನಾಡಿ, ಜೀವಿತಾವಧಿಯಲ್ಲಿ ವಾನಳ್ಳಿ ಸುತ್ತ ಡಾಕ್ಟರ್ ಶಿವರಾಮ್ ಅವರು ನಡೆಸಿದ ವೈದ್ಯಕೀಯ ಸೇವೆ ಅತ್ಯಮೂಲ್ಯವಾದದ್ದು ಎಂದು ಹೇಳಿದ್ರು. ದಂಪತಿಗಳು ಎದುರುಗಡೆ ಇದ್ದಾರೆ. ಬರಿಗಾಲ ವೈದ್ಯರು ಊರಿಗೆ ಬರೋ ಕಾಲಕ್ಕೆ ಟಾರ್ ಇರಲಿಲ್ಲ. ಇವತ್ತು ಕಾಂಕ್ರೀಟ್ ಹಾಕೋದಕ್ಕೆ ಲಾರಿಗಳು ಅಲ್ಲಿ ನಿಂತಿದೆ. ಬದಲಾವಣೆಯ 60 ವರ್ಷದ ಬದಲಾವಣೆಯ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೀವಿ. ಹೊಳೆ ದಾಟಿದ್ದು, ಸೈಕಲ್ಲು ತೇಲ್ಸ್ಕೊಂಡು ಹೋಗಿದ್ದು, ಗಂಗಾ ಕೈ ಸುಟ್ಕೊಂಡಿದ್ದು, ಜಡ್ಡಿ ಗದ್ದೆಗೆ ಬಸ್ ಬಂದಿದ್ದು, ಇಲ್ಲೆಲ್ಲ ಸುತ್ತಮುತ್ತಲ ಕುಟುಂಬಗಳು ಸಹಾಯ ಮಾಡಿದ್ದು, ಎಲ್ಲ ನೆನಪುಗಳನ್ನು ಡಾಕ್ಟ್ರಿಂದ, ಒಡನಾಡಿಗಳಿಂದ ಸಹೋದರರಿಬ್ಬರು ತುಂಬ ಆಪ್ತವಾಗಿ ಇದನ್ನು ನಿರೂಪಿಸಿದ್ದಾರೆ. ವಾನಳ್ಳಿಯವರು ಪುಸ್ತಕ ಬರೆದಿದ್ದೀನಿ ಅಂತ ಹೇಳಿದ ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ಖುಷಿಯಿಂದ ನಾನು ಒಪ್ಕೊಂಡೆ. ನನಗನ್ಸಿತ್ತು ಮೊದಲ ಸಾಲು ಏನಿರ್ತದೆ ಅಂತ. ನನಗನ್ಸಿತ್ತು ವಾನಳ್ಳಿ ಬರೆದ್ರೆ ಮತ್ತು ಯಾರು ಬರೆದ್ರೆ ಅದು ಮೊದಲ ಸಾಲು ಅದೇ ಆಗಿರ್ತದೆ ಅಂತ. ನಾನು ಆ ಕುತೂಹಲದಲ್ಲಿ ನೋಡಿದ್ರೆ ಸರಿಯಾಗೇ ಇದೆ. ಅಂದರೆ ನಮ್ಮ ಮನಸ್ಸು ಹೆಂಗಿದೆ ಅಂತಂದರೆ ಡಾಕ್ಟ್ರನ್ನ ಇತ್ತೀಚೆಗೆ ನೋಡಿದಾಗ ಈಗ ಹೆಂಗಿದೆಯೋ ಅದೇ ಸಾಲುಗಳಿಂದ ಅವರು ಆರಂಭ ಮಾಡ್ತಾರೆ. ಅವರಿಗೆ ಖುಷಿ ಆಗಲಿ ಇದಾಗಲಿ ಅಶ್ರು ತರ್ಪಣ ಇದೆಯಲ್ಲ ಅವ್ರಿಗೆ ಇತ್ತೀಚೆಗೆ ಕಾಡೋದು. ಸಿರಿ ತುಂಬ ಚೆನ್ನಾಗಿ ನಾಟಕ ಮಾಡಲಿ ಅಥವಾ ವಾನಳ್ಳಿ ಮನೆಗೆ ಬರಲಿ ಅಥವಾ ಹೋಗಲಿ ಅಥವಾ ಇವ್ರ ಮನೆಗೆ ಬರಲಿ ಹೋಗಲಿ, ಆ ಕಣ್ಣೀರು ಅವ್ರ ಮುಂದಿದೆ. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.